ಸರ್, ಈಗ ತಾವು ಹೇಳ್ತಾ ಇದ್ರ ಪ್ರತಿಷ್ಠಿತ ಮಾಧ್ಯಮದಲ್ಲಿ ಸತತವಾಗಿ ತಮ್ಮ ವಿಚಾರವನ್ನ ಮುಂದೆ ಇಟ್ಕೊಂಡು ಸುದ್ದಿಗಳನ್ನ ಬಿತ್ತಾರ ಮಾಡ್ತಾ ಬರ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ಜಿಲ್ಲಾಧ್ಯಕ್ಷರು, ನಿಮ್ಮ ಬಿಜೆಪಿಯ ಜಿಲ್ಲಾಧ್ಯಕ್ಷರನ್ನ ಫೋನ್ ಕಾಲ್ ನಲ್ಲಿ ಮಾತಾಡಿಸುವಂತ ಪ್ರಯತ್ನ ಒಂದು ಸಂಸ್ಥೆ ಮಾಡುತ್ತೆ. ಆ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ಸತ್ಯ ನ್ಯಾಯ ನಿಷ್ಠೆಯ ಪರವಾಗಿ ಯಾವುದೂ ಸಹ ಅವರು ಮಾತಾಡಲ್ಲ. ಎಲ್ಲೋ ಒಂದ್ ಕಡೆ ಮೇಲ್ನೋಟಿಗೆ ಕಾಣ್ತಾ ಇದೆ ಅವರೇ ನಿಮ್ಮನ್ನ ಕಾಲೆಳಿತಾ ಇದ್ದಾರೆ ಅಂತ. ನೋಡಿ, ಇದ್ದಕ್ಕಿದ್ದಂಗೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಒಂದು ಮಾಧ್ಯಮದಿಂದ ಕರೆ ಬಂದ ತಕ್ಷಣ ಅವ್ರೇನು ಸಡನ್ಲಿ ಏನ್ ಟೇಕ್ ಅಪ್ ಕೊಡ್ಬೇಕು, ಏನ್ ಸ್ಟೇಟ್ಮೆಂಟ್ ಕೊಡ್ಬೇಕು ಅಂತ ಗೊಂದಲದಲ್ಲಿದ್ರು. ನಾನು ಕೂಡ ಲೈವಲ್ಲಿ ನೋಡ್ತಾ ಇದ್ದೆ ಅದನ್ನ. ಅವ್ರು ಮಾತಾಡೋ ಸಂದರ್ಭದಲ್ಲಿ ನೋಡಿ ನಾನೇನು ಕೂಡ ನೋಡಿಲ್ಲ. ಅವ್ರೇನಾರು ಕೂಡ ತಪ್ಪು ಮಾಡಿದ್ದೆ ಸತ್ಯ ಇದ್ರೆ ನಮ್ಮ ತಾಲೂಕು ಅಧ್ಯಕ್ಷರು ಕೂಡ ನಮ್ಮ ಪಾರ್ಟಿಗೆ ಧಕ್ಕೆ ತರಂತದ್ದು, ನಮ್ಮ ಪಾರ್ಟಿಗೆ ಅವಮಾನ ಮಾಡೋಂಥ ವಿಚಾರಗಳು ಆಗಿದ್ರೆ ನಾನು ಕರೆದು ಮಾತಾಡಿ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ರೆ ತಪ್ಪಿಲ್ಲ. ಒಬ್ಬ ಜಿಲ್ಲಾಧ್ಯಕ್ಷ ಏನ್ ಹೇಳ್ಬೇಕು ಅದು ಹೇಳೋರು ಬಿಟ್ರೆ ಅವ್ರೇನ್ ನನ್ನ ಇದು ಮಾಡ್ತೀವಿ. ಇವರು ಪ್ರತಿದಿನನೂ ಕೂಡ ಅದನ್ನ ತಪ್ಪು ಮಾಡೋದು. ಒಂದ್ ಕಡೆ ಸ್ಟೇಟ್ಮೆಂಟ್ ಏನೋ ಪತ್ರಕರ್ತರ ಮೇಲೆ ಅಲ್ಲೇ ಮಾಡಿಡ್ತಾರೆ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ, ಇನ್ನೊಂದ್ ಕಡೆ ಪಾಕಿಸ್ತಾನನ್ನ ಓಲೈಸ್ಕೊಂಡು ಮಾತಾಡ್ತಾವ್ರೆ ಜಗದೀಶ್ ಚೌಧರಿ. ಏನ್ ಸಂದೇಶ ಕೊಟ್ಟಿದ್ರಿ ನೀವು? ಅವರು ನಮ್ಮ ಜಿಲ್ಲಾಧ್ಯಕ್ಷರು. ಸರ್, ಒಂದ್ ನಿಮಿಷ, ಅದ್ರಲ್ಲಿ ಕೆಲವು ತುಣುಕುಗಳನ್ನ ನೋಡಿದೆ ನಾನು. ಏನು ಸುಧಾಕರ್ ಅವರು ಬಂದಂತ ಸಂದರ್ಭದಲ್ಲಿ ಮದ್ಯವನ್ನ ತಾವು ಹಂಚಿಕೆ ಮಾಡಿದ್ರಿ ಅಂತ. ಆ ಮದ್ಯ ಹಂಚಿಕೆ ಮಾಡೋ ಸಂದರ್ಭದಲ್ಲಿ ತಾವು ಲೀಗಲ್ ಆಗಿ ಯಾವ್ದು ಪರ್ಮಿಷನ್ ತಗೊಂಡಿರ್ಲಿಲ್ವಾ ಸರ್? ನೋಡಿ, ಇಡೀ ರಾಜ್ಯದಲ್ಲೇ, ಇಡೀ ದೇಶದಲ್ಲೇ ಅರ್ಥ ಆಯ್ತಲ್ಲ, ಏನು ಕಾಂಗ್ರೆಸ್ನವರು ಯಾರೂ ಮಾಡ್ದಲ್ಲಿ ಇರ್ತಕ್ಕಂಥ ಕೆಲಸನ ಭಾರತೀಯ ಜನತಾ ಪಾರ್ಟಿ ಮಾಡೋದು ಬಿಂಸಕ್ ಕೊಟ್ಟವ್ರಲ್ಲ, ಅದು ಬಹಳ ತಪ್ಪು. ಇವತ್ತು ನಮ್ಮ ತಾಲೂಕಲ್ಲೇನ ಎಷ್ಟು ಬಾರ್ಗಳು ಇತ್ತು, ಇವತ್ತು ಎಷ್ಟವೆ. ಇವತ್ತು ನೆಲಮಂಗಲ ಶಿವಂಗಿ ಡಬಸ್ಪೇಟೆ ಇರ್ತಕ್ಕಂಥ ಶಿವಂಗಿ ರೋಡ್ನ ಬಾರ್ ಲೈನ್ ಅಂತಾನೆ ಹೆಸರಿಕ್ಬಿಟ್ಟವ್ರೆ. ಪರ್ಮಿಷನ್ ಹಾಕಿ ಕೊಡ್ತೀರಿ? ನಾವು ಅವತ್ತು ಕಾರ್ಯಕ್ರಮ ನಾವು ವಿಜೃಂಭಣೆಯಿಂದ ಗೆದ್ದಿದ್ದು ಸಂತೋಷವಾಗಿ ಆಚರಣೆ ಮಾಡ್ಬೇಕು ಅಂತ ಪಾರ್ಟಿ ವಗೇರೆಗಳು ಅಂತ ಬಂದಾಗ ವಿಚಾರ ಬಂದು ಸರ್ವೇ ಸಾಮಾನ್ಯ. ಅವತ್ತು ನಿಮ್ಮ ಮಠ ಗೆಲ್ತು, ಬಿಂಸಕ್ ಹೋದ್ರಿ, ಗೆಲ್ಸಿದ್ರು. ನಾವು ಅದನ್ನ ಕಾನೂನಾತ್ಮಕವಾಗಿ ಅಬಕಾರಿ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಸರ್ಕಾರ ಕಟ್ ಮಾಡ್ತಾನೆ ಟ್ಯಾಕ್ಸ್ ಅನ್ನು ವಗೇರೆ ಎಲ್ಲಾರು ತೆರಿಗೆನ ಕಟ್ಟಿ ಅವ್ರ ಕಡೆ ತಾಂಬಂದು ಅಲ್ಲಿ ಕೊಡ್ಸಿರ್ತಕ್ಕಂಥ ಕೆಲಸ ಮಾಡಿರೋದು. ಅದನ್ನ ಏನು ಇಲಿಗಲ್ಲ ಏನು ಮಾಡ್ಲಿಲ್ಲ. ಯಾರ ಜನಕ್ಕೆ ಒಬ್ರು ಕೂಡ ತೊಂದರೆ ಆಗ್ಲಿಲ್ಲ, ಅಥವಾ ರೋಡಾಗ ಏನು ಕುಡ್ದು ಯಾರು ಬಿದ್ದೇನು ಒದ್ದಾಡ್ಲಿಲ್ಲ, ಯಾರೇನು ಮಾಡ್ಲಿಲ್ಲ. ಬಟ್ ಆದ್ರೆ ಸಮಯ ಸಂದರ್ಭ ಬಂದಾಗ, ಕಾರ್ಯಕ್ರಮ ನಡೆದಾಗ ಇಡೀ ಜಗತ್ತೇ ಮಾಡ್ತಕ್ಕಂಥ ಕೆಲಸ ಅದು. ಆದ್ರೂ ನನ್ನ ತಲೆದಂಡ ಆಯ್ತು. ಏನ್ ಕಾಂಗ್ರೆಸ್ ಅನ್ನೋದು ಬಿಂಬಿಸ್ತಾರೆ, ಕಾಂಗ್ರೆಸ್ನವ್ರು ಯಾರು ಇಡೀ ಜಗತ್ತಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಟ್ರೆ ಕಾಂಗ್ರೆಸ್ ಅವ್ರು ಯಾರು ಕೂಡ ಮದ್ಯ ಸೇವನೆ ಮಾಡ್ಲಿಕ್ಕೆ ಹೋಗಲ್ಲ, ಕುಡಿಯಕ್ಕೆ ಒಬ್ರು ಹೋಗಲ್ಲ. ಅವ್ರ ಪಾಪ ಬಹಳ ಸಂಸ್ಕೃತಿ ಇರ್ತ ಜನ. ನಾವು ಸಂಸ್ಕೃತಿ ಇರ್ತಕ್ಕಂಥವ್ರು. ಕಾಂಗ್ರೆಸ್ ಅವ್ರು ಒಬ್ರು ಕುಡಿಯಲ್ಲ. ಇದೇ MSc ರವಿ ಅವ್ರು ಗೆದ್ದಾಗ ಅಂಕಿತಾ ವಿಸ್ತಾ ಇಲ್ಲ ಡಾಬಾ ಐತೆ ನಮ್ಮಲ್ಲಿ, ಅಂಕಿತಾ ವಿಸ್ತಾ ಅಂತ ಒಂದು ರೆಸಾರ್ಟ್ ಐತೆ. ನಾಗ ಲಂಚ್ ಮಾಡೋರಲ್ಲಿ ನನಗೆ ಗೊತ್ತಿಲ್ಲ ಅಂತನ ಮಹಿಳೆಯರ ಕೈಲಿ ತಗೊಂಬಂದ್ಬಿಟ್ಟು ಎಣ್ಣೆ ಹಾಕ್ಸಿ ಇಡೀ ಕಾಂಗ್ರೆಸ್ ಕಾರ್ಯಕರ್ತರು ಕುಡ್ಸಿರ್ತಕ್ಕಂಥವ್ರಿಗೆ ಕ್ಷೇತ್ರ ಶಾಸಕರು. ಯಾಕೆ ನನಗೆ ಗೊತ್ತಿಲ್ವಾ? ಏನ್ ಕೇಳಿ ನನ್ನ ಮೇಲೆ ಅಲ್ಲ ಸ್ವಲ್ಪ ನಮ್ಮ ಪಾರ್ಟಿ ಮುಜುಗರ ಆಗ್ಬಾರ್ದು ಅಂತೇಳಿ ನಾನು ತಲೆದಂಡ ಮಾಡಿದ್ದು ಸತ್ಯ. ನಮ್ಮ ಪಾರ್ಟಿ ತಿರ್ಗಾ ನನ್ನ ಎಲ್ಲ ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷ ಮುಂದಿರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದೆ. ನಾನು ಅದನ್ನ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ಅದನ್ನು ಬಿಟ್ಟುಬಿಟ್ಟು ಯಾರೋ ಮಾಡಬಾರ್ದು ಕೆಲಸ ಮಾಡೋರೆ ಅನ್ನೋದು ಬಿಂಸ ಕೊಡ್ತೀರ. ನಿಮ್ ಕೈಲಿ ನೈತಿಕತೆ ಅನ್ನೋದಿದ್ರೆ ನಾನು ಮಾತಾಡ್ತೀನಲ್ವಾ, ನನ್ನ ಮಾತಲ್ಲಿ ಏನ್ ತಪ್ಪು? ಹಾಗಾದ್ರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕೆಲಸ ಯಾಕೆ ಮಾಡಿದ್ರೆ ಕೇಳಬಾರ್ದ? ಆಯ್ತು, ಕೊಳಚೆ ನೀರನ್ನ ಯಾಕೆ ತಾಲೂಕಿಗೆ ತತ್ತಾ ಇದೀರಿ ಅಂತ ಕೇಳಬಾರ್ದ? ಅದ್ರ ಬಗ್ಗೆ ಉತ್ತರ ಕೊಡಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಮಾಡಲ್ಲ, ಸರಿ, ಕೇಳಲ್ಲ. ಕೊಳಚೆ ನೀರು ತರಲ್ವಾ? ತರಬೇಡಿ. ಕೆರೆ ಅಭಿವೃದ್ಧಿ ಪಡಿಸಲ್ಲ, ಬೇಡ. ಅದಕ್ಕೆ ತಕ್ಕ ಉತ್ತರ ಕೊಡ್ಬೇಕು ನೀವು. ಅದು ಬಿಟ್ಬಿಟ್ಟು ನನ್ನ ವೈಯಕ್ತಿಕವಾದ ವಿಚಾರಗಳನ್ನ ಜನಗಳ ಮುಂದೆ ತರ ಪ್ರಯತ್ನ ಮಾಡ್ತಿರಲ್ಲ. ನೀವೆಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಶಾಸಕರು ಹತಾಶಾಗಿ ಮಾತಾಡ್ತಾ ಇದೀರ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದೆ. ನಾನ್ ಕೇಳ್ತಾ ಇರ್ತಕ್ಕಂಥದ್ದು ಕೊಳಚೆ ನೀರನ್ನ ಹಾಕ್ತೀರಿ ಅಂತೇಳಿ. ಒಂದ್ಸತಿನಾದ್ರೂ ಕೂಡ ನಾವ್ ಯಾರೋ ಕರ್ಕೊಂಬಂದಿ, ಆಂಜನೇಯ ರೆಡ್ಡಿ ಅವ್ರನ್ನ ಕರ್ಕೊಂಬಂದಿ ತಾಲೂಕಲ್ಲಿ ಹೇಳ್ಸಂತ ಪ್ರಯತ್ನ ಮಾಡೋದು ಯಾಕೆ ಕೊಳಚೆ ನೀರು ಬೇಡ ಅಂತೇಳಿ. ನೀವು ಒಂದಿನಾದ್ರೂ ಕೂಡ ಇಡೀ ಎಲ್ಲ ಸರ್ವಪಕ್ಷ ಸದಸ್ಯರುಗಳನ್ನ ಸೇರಿಸಿ ಒಂದ್ ಕಡೆ ಸೇರಿಸಿ ಈ ತಾಲೂಕಿಗೆ ಯಾಕೆ ವೃಷಭಾವತಿ ನೀರು ಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿ ಯಾರನ್ನಾರು ಕರ್ಕೊಂಬಂದು ಹೇಳ್ಸಿ. ಯಾಕೆ ಆ ಕೆಲಸ ಮಾಡ್ತಾ ಇಲ್ಲ? ಆದ್ರೆ ನಾನು ಮಾತಾಡಬಾರ್ದು. ಈ ತಾಲೂಕಲ್ಲಿ ಇರ್ತಕ್ಕಂಥ ಜನತೆಯಲ್ಲಿ ನಾನು ಕೈ ಜೋಡಿಸಿ ಮನೆ ಮಾಡ್ಲಿಕ್ಕೆ ಬಯಸ್ತೀನಿ. ಇವತ್ತಲ್ಲ ನಾಳೆ ನಾನು ಯಾಕೆ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದನ್ನ ನೀವು ಯೋಚನೆ ಮಾಡ್ಬೇಕಾಗ್ತದೆ. ಇನ್ನ ಕೆಲವೇ ದಿನ ಇವ್ರು ಇರ್ಬೋದು, ಇನ್ನೊಬ್ರು ಶಾಸಕರು ಬರ್ಬೋದು, ಈ ಸರ್ಕಾರ ಬರ್ಬೋದು. ಏನಾದ್ರೂ ಕೂಡ ಒಂದು ಸಲ ಜೋರಾಗಿ ಪ್ರವಾಹ ಅಂತ ಸಂದರ್ಭ ಮಳೆಗಳು ಜಾಸ್ತಿ ಆಗಿ ಮಳೆ ಉಯ್ದು ಸತ್ಯ ಆದ್ರೆ
ಫಿಲ್ಟರ್ ಮಾಡ್ತಕ್ಕಂಥ ಮಿಷಿನರಿಗಳು ಎಷ್ಟು ಸ್ಟಕ್ ಆಗಿ ನಿಂತ್ಕೊಳ್ಳೋದ್ರೆ ಓಪನ್ ಆಗಿ ನಿಂತಾವ. ಅವತ್ತು ಒಂದು ದಿನ 1 ಗಂಟೆ ಆ ಮಿಷಿನರಿ ಓಪನ್ ಆಗಿ ಹೊರಗಡೆ ಅಲ್ಲಿರ್ತಕ್ಕಂಥ ಯಾವುದು ಫಿಲ್ಟ್ರೇಷನ್ ಆದಂಗೆ ನೀರು ಹೊರಗಡೆ ಬಂದು ಕೆರೆಗೆ ಬಿದ್ರೆ 10 ವರ್ಷ ಬೇಕು ಆ ಗಲೀಜ್ ಹೊರಗಡೆ ತೀಗ್. ನಾವು ಏನ್ ಮಾಡ್ತೀರಿ ಅವಾಗ? ಇದನ್ನ ವಿರೋಧ ಮಾಡ್ತಕ್ಕಂಥ ತಪ್ಪ ಇರ್ಲಿ. ಆದ್ರೆ ಎಲ್ಲೋ ಒಂದ್ ಕಡೆ ತಾವು ಮಾತಾಡ್ತಾ ಮೊನ್ನೆ ಮಾತಿನ ಭರದಲ್ಲಿ ಒಂದು ಮಾತನ್ನ ಹೇಳಿದೆ. ಇವಾಗ ನಾನು ನಿಮ್ಗೆ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಕೇಳ್ತಾ ಇರೋಂಥದ್ದು, ಯಾಕಂದ್ರೆ ನಾನು ಒಬ್ಬ ಆ ಸ್ಥಾನದಲ್ಲಿರುವಂತವ್ರು. ನಕಲಿ ಯೂಟ್ಯೂಬರ್ ಅನ್ನೋಂತ ಒಂದು ಪದ ಬಳಕೆಯನ್ನ ತಾವು ಮಾಡ್ತೀರಾ. ಸೊ ಹಾಗಾಗಿ ಇವಾಗ ನಾನು ಮಾಡ್ತಿರೋ ಕಾರ್ಯಕ್ರಮ ಯಾವ್ದು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಈಗ ನಾನ್ ನಕಲಿ ಯೂಟ್ಯೂಬರ, ಯೂಟ್ಯೂಬಲ್ಲೂ ನಕಲಿ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ನಾನು ಯೂಟ್ಯೂಬ್ ಅಥವಾ ಯಾವ ಟ್ಯೂಬ್ ಅಂತ ನನಗೆ ಗೊತ್ತಾಗ ನೋಡಿ. ನಾನು ಮಾತಾಡೋ ಬರದಲ್ಲಿ ನಕಲಿ ಪತ್ರಕರ್ತರು ಅಂತ ಬಳಸ್ತಾ ಇರ್ತಕ್ಕಂಥ ಪದದ ಸೆಂಟ್ರಲ್ಲಿ ನಕಲಿ ಯೂಟ್ಯೂಬರ್ ಅಂತ ಬಂದಿದೆ. ಅದನ್ನ ಯಾರು ಅಪಾರ್ಥ ತಿಳಿಬಾರ್ದು. ಎಲ್ಲರೂ ಕೂಡ ನಮ್ಮನ್ನೇನು ಅವ್ರು ಹೇಳಿ ರೀತಿಯಲ್ಲಿ ನಮ್ಮನ್ನೇ ಸ್ಯಾಟಲೈಟ್ ಆಗಿ ತಗೊಂಡು ಹೋಗ್ತಾ ಇಲ್ಲ, ನಮ್ಮನ್ನು ಕೂಡ ತಗೊಂಡೋಗಿ ಜನಗಳ ಮುಂದೆ ತರ್ತಾ ಇರ್ತಕ್ಕಂಥವ್ರೆ ಯೂಟ್ಯೂಬರ್ಸು. ನಮ್ಮ ತಾಲೂಕಲ್ಲಿರ್ತಕ್ಕಂಥ ಸಾಮಾಜಿಕ ಜಾಲತೆ ಕೆಲಸ ಮಾಡ್ತಕ್ಕಂಥ ಯುವಕರೇ. ಅದ್ರಾಗ ನಾನು ಅವ್ರಿಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ. ಆಮೇಲೆ ನಾನು ಯಾರಿಗೂ ಕೂಡ ನನ್ನ ಪರನೇ ಮಾಡಿ ಅವ್ರದ್ದು ಮಾಡಬೇಡಿ ಇವ್ರದ್ದು ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ನಮ್ಮನ್ನು ಅಲ್ಪ ಸ್ವಲ್ಪ ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ, ಈ ತಾಲೂಕಲ್ಲಿ ತೋರ್ಸಂತ ಪ್ರಯತ್ನ ಮಾಡಿರ್ತಕ್ಕಂಥವ್ರೆ ಯೂಟ್ಯೂಬರ್ಸು ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಪತ್ರಕರ್ತ ಬಂಧುಗಳೇ. ಬಟ್ ಅದ್ರಲ್ಲೂ ಕೂಡ ಆ ಹೆಸರು ಮೇಲೆ ಜೀವನ ಮಾಡ್ಲಿಕ್ಕೋಸ್ಕರ ಅದನ್ನ ದುರ್ಬಳಕೆ ಮಾಡ್ಕೊಂಡು ಜೀವನ ಮಾಡ್ತಾರಲ್ಲ, ಅವರು ಮಾತ್ರ ತಾಕ್ತದದು, ಎಲ್ರಿಗೂ ತಾಕ್ಲಿಕ್ಕೆ ಹೋಗಲ್ಲ. ಅದು ಯಾರು ಅದನ್ನ ಹೆಸರು ಹೇಳ್ಕೊಂಡು ಒಂದು ಪತ್ರಿಕೆ, ಒಂದು ಮಾಧ್ಯಮ, ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಕ್ಕಂಥ ಕೆಲ್ಸಕ್ಕೆ ಆತ್ಮಸಾಕ್ಷಿ ಇರುವ ಕೆಲಸ ಮಾಡೋದೈತಲ್ಲ. ಈಗ ನಿಮ್ಮ ಉತ್ತರಕ್ಕೆ ನನ್ಗೊಂದು ಸಣ್ಣದೊಂದು ಡೈಲಾಗ್ ಜ್ಞಾಪನ ಬರ್ತಾ ಇದೆ. ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾದಲ್ಲಿ ಸುದೀಪ್ ಅವರೊಂದು ಡೈಲಾಗ್ ಹೇಳ್ತಾರೆ ಒಂದ್ ಸಾಂಗ್ ಅಲ್ಲಿ, ಅಪ್ಪನ್ಗೆ ಹುಟ್ಟಿದ್ರೆ ತೊಡೆ ತಟ್ಟಿ ಬಾರೋ ಅಂತ. ಅದೇ ಸುದೀಪ್ ಅವರು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಒಂದು ಹೆಣ್ಣನ್ನ ಯಾವ ರೀತಿ ಗೌರವಿಸ್ಬೇಕು, ಒಬ್ಬ ವ್ಯಕ್ತಿನ ನಾವು ತೇಜೋ ಮಾಡೋ ಸಂದರ್ಭದಲ್ಲಿ ಹೆಣ್ಣನ್ನ ನಾವು ಉಪಯೋಗಿಸ್ಕೊಂಡು ಅವನಿಗೆ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡಿದಾಗ ಆ ತಾಯಿಗೆ ಮಾಡುವಂತ ನೀವು ಅದು ಅಗೌರವ, ನೀವು ಅವನಿಗೆ ಬೈತಾ ಇಲ್ಲ, ಅವನ ಹೆತ್ತ ತಾಯಿಗೆ ಬೈತಾ ಇದ್ದೀರಾ ಅನ್ನೋ ಮಾತನ್ನ ಹೇಳ್ತಾರೆ. ಈ ವಿಚಾರನ ಅವನೊಬ್ಬ ಪತ್ರಕರ್ತ ಪ್ರಶ್ನೆ ಮಾಡ್ತಾನೆ, ಸರ್ ನೀವು ಬಿಗ್ ಬಾಸ್ ಅನ್ನೋಂತಹ ದೊಡ್ಡ ವೇದಿಕೆಯಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಒಂದು ತಾಯಿ ಬಗ್ಗೆ ಅಷ್ಟು ಗೌರವಯುತವಾಗಿ ಮಾತಾಡ್ತೀರಾ, ನಿಮ್ದೇ ಸಿನಿಮಾದಲ್ಲಿ ಅಪ್ಪನ್ ಹುಟ್ಟಿದ್ರೆ ತೊಡೆ ತಟ್ಟಿ ಬಾರು ಅಂತ ಹೇಳ್ತಿರಲ್ಲ ಅಂತ ಕೇಳ್ತಾರೆ. ಎಷ್ಟು ಬಹಳ ಅದ್ಭುತವಾದಂತಹ ಮಾತು ಸುದೀಪ್ ಅವರು ಹೇಳ್ತಾರೆ ಅಂದ್ರೆ, ನೋಡಿ ಸಿನಿಮಾ ನೋಡಿ ನೀವು ಮೊದಲು, ಆ ಸಿನಿಮಾದಲ್ಲಿ ಒಂದು ಚಿಕ್ಕ ಮಗುಗೆ ಯಾವ ರೀತಿ ಕಾಮುಕರು ಕಷ್ಟ ಕೊಡ್ತಾರೆ, ಏನ್ ತೊಂದರೆಗಳನ್ನ ಕೊಡ್ತಾರೆ, ಅಂತವ್ರಿಗೆ ನಾನು ಆ ಮಾತನ್ನ ಹೇಳಿದ್ದು ಆಯ್ತಾ. ಒಳ್ಳೆಯವ್ರಿಗೆ ನಾನು ಹೇಳಲಿಲ್ಲ, ಸನ್ಮಾರ್ಗದಲ್ಲಿ ನಡೆಯೋರಿಗೆ ನಾನು ಹೇಳಲಿಲ್ಲ ಅನ್ನೋಂತ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಈಗ ಒಳ್ಳೆ ಸಂದರ್ಭ ತಕ್ಕನಾದಂತ ವಾಕ್ಯನ ನುಡಿದಿದ್ದೀರಿ, ಸತ್ಯವಾದ ಮಾತದು. ನಾವು ಕೂಡ ಯಾರೀಗ ಎಲ್ಲರೂ ಕೂಡ ಮನುಷ್ಯರೇ, ಅವ್ರ ವರ್ತನೆ ಮೇಲೆ, ಅವ್ರ ನಡವಳಿಕೆ ಮೇಲೆ ಜೀವನ ನಡ್ಕೊಂಡು ಹೋಗ್ತಾ ಇರ್ತದೆ. ಯಾರು ಒಳ್ಳೇದ್ ಮಾಡ್ತಾರೋ ಅಭಿನಯಿಸ್ತಾರೆ, ಅದನ್ನ ಈ ತೋರಿಸಿ. ಈಗ ನಾನು ವೈಯಕ್ತಿಕವಾಗಿ ನನ್ನ ಟಾರ್ಗೆಟ್ ಮಾಡಿ ಇವ್ರಿಬ್ರೇ ಮಾತುಕತೆ ಆಡಿ ಅದನ್ ಮೇಲೆ ಆತನ ಮೇಲೋ ಮಧುಂದನ್ ಮೇಲೆ ಹಲವಾರು ಆಪಾದನೆಗಳಿವೆ. ಈತನು ಕೂಡ ಏನ್ ಪತ್ರಿಕೆ ಸೇರಿ ಜೀವನ ಮಾಡ್ತಾ ಇರ್ತಕ್ಕಂಥ ಮೇಲೆ ರೋಲ್ ಕಾಲನ್ ಹೆಸರೈತೆ ಸರ್. ಈಗ ನೋಡಿ ನಾನು ಹೇಳ್ತಾ ಇರೋದು, ಆರೋಪಗಳು ತಮ್ಮ ಮೇಲೂ ಇದೆ. ಅಲ್ಲ, ಆರೋಪಗಳು ಆದ ತಕ್ಷಣಕ್ಕೆ ಆತ ಅಪರಾಧಿ ಅಂತ ಪರಿಗಣಿಸೋದಕ್ಕೆ ಆಗೋದಿಲ್ಲ. ಆರೋಪವನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಈಗ ಇಲ್ಲಿ ಈ ಕಾರ್ಯಕ್ರಮದಲ್ಲೂ ಸಹ ಅದೇ ಆಗ್ತಾ ಇರೋದು. ತಾವು ಪತ್ರಕರ್ತರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದೀರಾ, ಪತ್ರಕರ್ತರು ತಮ್ಮ ಮೇಲೆ ಆರೋಪವನ್ನ ಮಾಡ್ತಾರೆ. ಆದ್ರೆ ಆರೋಪಗಳು ಯಾವುದು ಫೈನಲ್ ಅಲ್ಲ. ಇದು ಆರೋಪಗಳು ಬರೀ ಆರೋಪಗಳಾಗಿ ಉಳಿದಿವೆ ಹೊರತು ಯಾವುದೂ ಸಹ ಪ್ರೂವ್ ಆಗಿಲ್ಲ ಅಪರಾಧಗಳು. ಅವ್ರು ಹೇಳಿದ ಹಾಗೆ ತಮ್ಮ ಮೇಲೆ ಇರುವಂತಹ ಅಷ್ಟು ಪ್ರಕರಣಗಳು ಏನು, ಅವ್ರು ಹೇಳೋ ಪ್ರಕಾರ 15, 20, 30 ಏನೋ ಅಂಕಿಅಂಶಗಳು ಹೇಳ್ತಾ ಇದ್ದಾರೆ. ಅಲ್ಲಲ್ಲ, ಆ ಒಂದು ಅಂಕಿಅಂಶದ ಪ್ರಕಾರ ಹೋದ್ರು ತಾವೆಲ್ಲಾದ್ರೂ ಅಪರಾಧಿ ಅಂತ ಪ್ರೂವ್ ಮಾಡ್ಕೊಂಡಿದ್ದೀರಾ? ಯಾವುದೇ ಕಾರಣಕ್ಕೂ ಒಂದ್ರಲ್ಲೂ ಕೂಡ. ಆಮೇಲೆ ಅದರಲ್ಲಿ ಮ್ಯಾಕ್ಸಿಮಮ್ ಮಂದಿ ಈ ತರ ನಕಲಿ ಪತ್ರಕರ್ತರ ಸೇರ್ಕೊಂಡು ದಿನಪತ್ರಿಕೆ, ದಿನಪತ್ರಿಕೆ ಅಲ್ಲ, ವಾರಪತ್ರಿಕೆ ಮತ್ತು ಮಾಸಿಕ ಪತ್ರಿಕೆ ಯಾರ್ಯಾರು ಅವಶ್ಯ ನಾನು ಬರ್ದಿರ್ತಕ್ಕಂಥದ್ರ ಮೇಲೆ ನನಗೆ ಈ ತರ ಎಲ್ಲ ಹಾಗೆ ಹೇಗೆ ಅಂತ ಕೂಗಾಡಿದೀನಿ, ಅದನ್ನ ತಗೊಂಡೋಗ್ಬಿಟ್ಟು FIR ಹಾಕ್ಸೋದು, ಇದನ್ನು ಮಾಡೋದು, ತೊಂದರೆ ಕೊಡೋದು ಮಾಡೋರು ಬಿಟ್ರೆ, ನನ್ನ ಮೇಲೆ ಅವ್ರು ಹೇಳ್ತಾರಲ್ಲ ಯಾವ್ದೋ ಬೇಲಿ ಹಾಕಕ್ಕೋ ಇದು ಜಮೀನು ಆ ಥರ ಇದ್ರು ಒಂದೇ ಒಂದಿದ್ರು ಕೂಡ ಜನಗಳ ಮುಂದೆ ಬಂದು ತೋರಿಸ್ಲಿ. ಪಾಪ ಯಾವ್ದೋ ಹಿಡ್ಕೊಂಡು ತೋರಿಸ್ಬಿಟ್ಟ ತಕ್ಷಣ ಇದಾಗಲ್ಲ. ನೋಡಿ, ನನ್ನ ಹತ್ರ ಕಡತಗಳು ಬೇಜಾನ್ ಐತೆ. ನಾನು ಅವಶ್ಯಕತೆ ತಕ್ಕನ ಮಾತಾಡ್ತಕ್ಕಂಥ ಒಂದು ಸದ್ಗುಣಗಳು ಹೊಂದಿರ್ತಕ್ಕಂಥ ವ್ಯಕ್ತಿ ನಾನು ಅಲ್ಟಿಮೇಟ್ಲಿ ತಾಲೂಕಿನ ಜನತೆ ಮುಂದೆ ತರ್ತಕ್ಕಂಥದ್ದು ಇಷ್ಟೇ. ಸಾರ್ವಜನಿಕರಲ್ಲಿ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಷ್ಟೇ. ಈ ಮಾಧ್ಯಮದ ಮುಖಾಂತರ ತಾಲೂಕಿಗೆ ಒಳ್ಳೆ ಸಂದೇಶ ಕೊಡ್ತಾ ಇರ್ತಕ್ಕಂಥ ನಿಮ್ಮ ವಾಹಿನಿಗೆ ಅಭಿನಂದನೆ ಸಲ್ಲಿಸಿ ಕೇಳೋದಿಷ್ಟೇ. ನಾನು ಹೇಳೋದೇನಪ್ಪ ಅಂದ್ರೆ,
ಇದರಲ್ಲಿ ಯಾರು ಉತ್ತೇಜನೆ ಮಾಡಿ ಪ್ರಚೋದನೆ ಕೊಟ್ಟು ಆಶೆ ಕೇಳ್ಕೊಂಬಂದು ಬೀದಿ ಬಿಡ್ತಕ್ಕಂಥ ಕೆಲಸ ಮಾಡಿದವ್ರು ಯಾರು? ಇದು ಮೂಲ ಕಾರಣಕರ್ತರು ಯಾರು? ನನ್ನ ಪ್ರಕಾರ ಇದಕ್ಕೆಲ್ಲ ಕಾರಣಕರ್ತರು ಬಂದು ಶಾಸಕರೇ. ಒಬ್ಬ ಶಾಸಕರು ಒಬ್ಬ ಸರ್ಕಾರಿ ಅಧಿಕಾರಿನ ತನ್ನ ಜೊತೆಲಿ ಇಟ್ಕೊಂಡು ಅವನ ಮುಖಾಂತರ ಮಾತಾಡಿಸಿ ಪ್ರಚೋದಕಾರಿ ಹೇಳಿಕೆ ಕೊಡಿಸಿ, ನಕಲಿ ಪತ್ರಕರ್ತ ಹೇಳಿಕೆ ಕೊಡಿಸಿ, ಇನ್ನೊಬ್ಬ ನಕಲಿ ಪತ್ರಕರ್ತಗಳಂತ ಅದನ್ನ ಅಪ್ಲೋಡ್ ಮಾಡೋದ್ರ ಮುಖಾಂತರ ನನ್ನ ಪ್ರಚೋದನಕಾರಿ ಯೋಚನೆ ಕೊಡಿಸಿ ನಾನು ಟಂಪ್ ಮಾಡಿ ಹೊರಗಡೆ ತರಿಸಿ ಇಷ್ಟಕ್ಕೆಲ್ಲ ಕಾರಣಕರ್ತ ಆದವ್ರನ್ನ ಜನ ಯಾವುದು ಸತ್ಯತೆ ಅಂತಕ್ಕಂಥದ್ದನ್ನ ಅರ್ಥ ತಿಳಿದು ಮಾತಾಡಬೇಕು. ನಾನು ಕೊನೆಯದಾಗಿ ಕೇಳೋದಿಷ್ಟೇ, ಇನ್ನು ಮುಂದೆ ಈ ನಕಲಿ ವಿಚಾರವಾಗಿ, ನಕಲಿ ಮಾಡ್ತಕ್ಕಂಥ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಮಾತಾಡ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಕಾಲನೇ ಉತ್ತರ ಕೊಡ್ತದೆ, ಕಾಲನೇ ಸರಿಯಾದ ಪಾಠ ಕಲಿಸೋಂಥ ಸಂದರ್ಭ ಬರ್ತದೆ. ಒಂದು ಕೇಳೋದಿಷ್ಟೇ, ಯಾರು ಅವ್ರ ಮನೆ ಹತ್ರ ಹೋಗಿದ್ರು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾವನಲ್ಲ, ಆ ಹುಡುಗರನ್ನ ನಾನು ಕಳಿಸ್ಕೊಡ್ತೀನಿ, ಈತನು ಕೂಡ ಹೋಗ್ಲಿ, ಆತನು ಮಾತಾಡಿದವರು ಅವರೆಲ್ಲರೂ ಕೂಡ ಹೋಗಿ ಸಿದ್ರು ಬಿಡ್ತಲ್ಲಿ ಏನೂ ಕೇಳೋದು ಬೇಡ, ಒಂದು ಪೂಜೆ ಮಾಡಿಸ್ಕೊಂಡ್ಬಂದು ಸುಮ್ಮನೆ ಮನೆಗಿರಲಿ. ಲಾಸ್ಟ್ ಅಲ್ಟಿಮೇಟ್ಲಿ ಉತ್ತರನ ಆ ಭಗವಂತನೇ ಕೊಡ್ತಾನೆ. ಇದಕ್ಕೆಲ್ಲ ಇಂಥವ್ರಿಗೆಲ್ಲ ಏನು ಗೊತ್ತಿಲ್ದಿರತಕ್ಕಂಥವ್ರಿಗೆಲ್ಲ ನಾನು ಉತ್ತರ ಕೊಡ್ತಕ್ಕಂಥ ಸಮಯನೂ ನನಗಿಲ್ಲ, ಅವ್ರ ವಿಚಾರ ಮಾತಾಡ್ತಕ್ಕಂಥ ಅವಶ್ಯಕತೆನೂ ಕೂಡ ನನಗಿಲ್ಲ. ನನಗೂ ಶಾಸಕರಿಗೂ ನೇರ ಹೋರಾಟ ಐತೆ. ಈ ತಾಲೂಕಲ್ಲಿ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಎಲ್ಲಿವರೆಗೂ ಇರ್ತೀನಿ, ಅಲ್ಲಿವರೆಗೂ ಕೂಡ ತಾಲೂಕಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರಗಳನ್ನ, ತಾಲೂಕಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರಗಳನ್ನ, ತಾಲೂಕಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರಿ ಅಧಿಕಾರಿ ಮಾಡೋ ಹಲ್ಲೆಗಳನ್ನ ನಾನು ಶಾಸಕರನ್ನ ಖಂಡಿಸ್ತಾ ಹೋಗ್ತೀನಿ. ಯಾವುದು ಬೇಡ, ದೊಡ್ಡ ಬೆಲೆಯಲ್ಲಿ ಮನ್ಮನ್ನೆ ಆಗಿರ್ತಕ್ಕಂಥ ಸಣ್ಣ ಘಟನೆ ಮುಂದೆ ಹೇಳಕ್ ಬರ್ತೀನಿ. ಅಂತ ವಿಚಾರಗಳು 108 ಇರೋದ್ರಿಂದ ನಾನು ಯಾವ್ದ್ರ ಬಗ್ಗೆನೂ ಕೂಡ ಮಾತಾಡ್ಲಿಕ್ಕೆ ಹೋಗಲ್ಲ. ಈತ ಮಧು ಯಾರು ನೀವೇ ನೋಡ್ಕೊಂಬಿಡಿ, ಪದೇ ತೋರಿಸ್ತೀನಿ ನೋಡಿ. ಮಧು ಈತ MLA ಶಿಷ್ಯ, ಈತನ ಜೊತೆ ಮಾತಾಡೋದು, ಈತ ಶೇರ್ ಮಾಡೋದು. ಯಾಕೆ ಇವ್ರಿಗೇನು ಮಾಡಕ್ಕೇನು ಬೇರೆ ಕೆಲಸ ಇಲ್ವಾ, ಉದ್ಯೋಗ ಇಲ್ವಾ? ಸಮಾಜಘಾತಕ ಕೆಲಸ ಮಾಡ್ಕೊಂಡು ಸಮಾಜದಲ್ಲಿ ಶಾಂತಿನ ಕದಲಾಡ್ತಾ ಇರ್ತಕ್ಕಂಥ ಇವರ ಇದನ್ನ ಜನ, ಈ ತಾಲೂಕಿನ ಜನ ತೀರ್ಮಾನ ಮಾಡ್ಲಿ, ಜಾಲಕನ ತನನೇ ಉತ್ತರ ಕೊಡ್ಲಿ. ಯಾಕೆ ನೀವು ಮಾಧ್ಯಮದಲ್ಲಿ ಕರೆದಿರೋದ್ರಿಂದ ನಾನು ಬಂದಿಲ್ಲಿ ಹೊತ್ತು ಕೂತ್ಕೊಂಡು ಸ್ಪಷ್ಟ ಕೊಡೋಂಥ ಪ್ರಯತ್ನ ಮಾಡ್ತಾನೆ. ಹತ್ರ ಹಲವಾರು ದಾಖಲೆಗಳಿವೆ, ಒಂದಲ್ಲ ಇಷ್ಟು ಕಡ್ತಾ ಐತಿ. ಬಟ್ ನಾನೇನು ಕೂಡ ಪ್ರಶ್ನೆ ಮಾಡಕ್ಕೆ ಹೋಗಲ್ಲ. ಈತ ಮಧು ಮೇಲೆ ಸರ್ಕಾರಿ ಸರ್ಕಾರಿ CM ಸೆಕ್ರೆಟರಿ ಪೋಸ್ಟ್ಗೆ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಈ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಈತ ಎಲ್ಲಾ ಪಿಡಿಗಳನ್ನ ಎದುರಿಸ್ಕೊಂಡು ಅಲ್ಲಿ ಅವ್ರು ನನ್ನ MLA ಹೇಳ್ತೀನಿ ಹಂಗೆ ಅಂತೇಳಿ ₹1 ಕೆಲಸ ಮಾಡ್ದಂಗೆ ತಿಂಗಳಿಗೆ 18,500 ರೂಪಾಯಿ ಸಂಬಳ ತಗೊಂಡಿರೋದಕ್ಕೂ ಕೂಡ, ನೆನ್ನೆ ತಗೊಂಡಿರೋದಕ್ಕೂ ಕೂಡ ದಾಖಲೆ ಇತ್ತು ನನಗೆ. ನೋಡಿ, ನೆನ್ನೆ ಸಂಬಳ ತಗೊಂಡವನು. ಈತನ್ನ ಕಡಿವಾಣ ಹಾಕಕ್ಕೆ ಈ ಕ್ಷೇತ್ರದ ಸೇವಕರಿಗೆ ಶಕ್ತಿ ಇಲ್ವಾ, ಅಥವಾ ಕರೆದಿ ಬುದ್ಧಿ ಹೇಳಕ್ಕೆ ಮಾತಿಲ್ವಾ? ಇದನ್ನೆಲ್ಲ ಕ್ಷೇತ್ರ ಶಾಸಕರೇ ಉತ್ತರ ಕೊಡಬೇಕು. ನಾವು ಕೊನೆಯದಾಗಿ ತಾಲೂಕಿನ ಜನತೆ ಕೇಳೋದಿಷ್ಟೇ, ಇಲ್ಲಿವರೆಗೂ ಕೂಡ ನನ್ನಿಂದ 15 ದಿವಸನೂ ಕೂಡ ತಾಲೂಕಲ್ಲಿ ಅಶಾಂತಿಯಾಗಿ ಯಾವುದೇ ಸಾಮಾಜಿಕ ಜಾಲತಾಣ ಓಪನ್ ಮಾಡೋದು ಕೂಡ ನಂದು ಅದು ಶಾಸಕರಾಗಿ ಹೀಗೆ ಅಂತ ಬರ್ತಾ ಇರೋದ್ರಿಂದ ಯಾರು ಮನಸ್ತಾಪ ಮಾಡ್ಕೊಬೇಡಿ, ಬೇಜಾರು ಮಾಡ್ಕೊಬೇಡಿ. ಆಗಿರ್ತಕ್ಕಂಥ ಅನಾಹುತಗಳಲ್ಲಿ ನಂದು ಕೂಡ ತಪ್ಪೈತೆ. ನಾನು ಕೂಡ ಅವತ್ತು ಅವನು ಅನ್ಕೊಂತಾನೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನಿರ್ಬೇಕಾಗಿತ್ತು. ನಾನು ಅಲ್ಲಿ ಕಳ್ಸೋಂಥ ಪ್ರಯತ್ನ ಮಾಡಿದ್ದು, ಮಾತು ಕೇಳ್ಕೊಂಬ ಅಂತ ಹೇಳಿದ್ದು ಎಲ್ಲನೂ ಕೂಡ ತಪ್ಪಾಗೈತೆ. ಅದನ್ನ ನಾನು ಕೂಡ ತಾಲೂಕಲ್ಲಿ ಶಾಂತಿಯಿಂದ ಬದುಕಬೇಕು ಅಂತಕ್ಕಂಥದ್ದು ನನ್ನ ಬಯಕೆ. ಕಳಿಸ್ಬಾರ್ದಾಗಿತ್ತು. ಆದ ಕಾರಣ ಸತ್ಯಾಸತ್ಯ ಜನಗಳು ಅರ್ಥ ಮಾಡ್ಕೊಂಡ್ಲಿ. ನಾನು ಯಾವುದು ಕೂಡ ಬೇಕು ಅಂತ ಮಾಡ್ಲಿಕ್ಕೆ ಹೋಗಲಿಲ್ಲ. ಅವನು ಸ್ವಲ್ಪ ಮನೆ ಹತ್ರ ಹೋಗಿ ಹೇಳ್ಬಾರಂಥ ಕೆಲಸ ಆಗಲಿ ಅಂತ ಕಳಿಸ್ಕೊಟ್ಟಿದ್ದೆ. ಬಟ್ ಅದನ್ನ ಆ ಟರ್ನಿಂಗ್ ಪಾಯಿಂಟೇ ತಿರುಗಿಸ್ಬಿಟ್ಟು ಇವತ್ತು ನನ್ನ ಮೇಲೆ ಅಪಾದನೆ ಮಾಡಿ ನನ್ನ ಮೇಲೆ ಇಲ್ಲ ಸಲದ ಆರೋಪಗಳನ್ನ ಮಾಡ್ತಾರೆ. ಇದಕ್ಕೆ ಕಾಲನೇ ಉತ್ತರ ಕೊಡ್ತದೆ. ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತಕ್ಕಂಥದ್ದನ್ನ ಭಗವಂತ ತೀರ್ಮಾನ ಮಾಡಲಿ. ನಿಮ್ಮ ವಾಹಿನಿ ಕರೆದು ಈ ಜನಗಳಿಗೆ ಸತ್ಯಾಸತ್ಯ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ನಿಮ್ಮ ವಾಹಿನಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳಲ್ಲಿ, ತಾಲೂಕಿನ ಜನತೆಗೂ ಕೂಡ ನಮಸ್ಕಾರ ಸಲ್ಲಿಸಿ ನಿಮ್ಮ ಜೊತೆ ಸದಾ ಇರ್ತೀನಿ. ನಿಮ್ಮ ಹೋರಾಟಗಳಿಗೆ, ನಿಮ್ಮ ಅಷ್ಟೋತ್ತರಗಳಿಗೆ, ಈ ತಾಲೂಕಿನ ನಡೀತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಗಳು ಕೂಡ ಜೊತೆಲಿರ್ತೀನಿ ಅಂತ ಮಾತನ್ನು ಹೇಳಿ ನನ್ನ ಮಾತು ಹೇಳಿಕೆ ಬಯಸ್ತೀನಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನೇರ ಸಂದರ್ಶನದಲ್ಲಿ ಜಗದೀಶ್ ಚೌಧರಿ ಅವ್ರನ್ನ ಕರೆತಂದು ನೇರವಾಗಿ ಕೆಲವೊಂದು ಪ್ರಶ್ನೆಗಳನ್ನು ಅವ್ರ ಮುಂದೆ ಇಡ್ತಾ ಏನು ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಅನ್ನುವಂತಹ ವಿಚಾರವನ್ನು ನಾವು ಮಾತಾಡಿದ್ವಿ. ಆ ಒಂದು ವಿಚಾರವಾಗಿ ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದನ್ನ ಚೌಧರಿ ಅವರು ಈಗಾಗಲೇ ಮಾತಾಡಿದ್ದಾರೆ. ಅವರು ಮಾತಾಡ್ತಾ ಭಾವುಕರಾಗಿ ಒಂದು ಕೊನೆಯಲ್ಲಿ ಒಂದು ಪದವನ್ನು ಹೇಳಿದರು. ಎಲ್ಲೋ ಸಹ ಈ ಒಂದು ಪ್ರಕರಣಗಳಲ್ಲಿ, ಇಷ್ಟು ಆರೋಪಗಳಲ್ಲಿ ನಂದು ಸಹ ತಪ್ಪಿದೆ, ಆತಂದೆ ಒಬ್ಬಂದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾರೋ ಪಾಪ ಹುಡುಗ ಮಾತಾಡ್ಕೋತಾ ಇದ್ದಾರೆ, ಮಾತಾಡ್ಕೊಳ್ಳಿ ಅನ್ನೋವಂತಹ ಒಂದು ಕಿವಿಯನ್ನು ಸೊಡ್ಲ ಮಾಡಿ ನಾನು ಸುಮ್ಮನಾಗಿದ್ದರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ವೇನೋ. ಬಹುಶಃ ನಾನು ಸಹ ಅವರ ಪ್ರಚೋದನೆಗೆ, ಅವರ ಈ ಒಂದು ತಂತ್ರಗಳಿಗೆ ನಾನು ಬಲಿಯಾದೆ
ನಾನು ಈ ಮುಂದೆ ಏನೇ ಬೆಳವಣಿಗೆಗಳು ಆದರೂ ಸಹ ನಾನು ಅದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗೋದಿಲ್ಲ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನಿಂದನೂ ತಪ್ಪಾಗಿದೆ, ನಾನು ಮುಂದುವರಿಬಾರ್ದಾಗಿತ್ತು, ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗಿತ್ತು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ಏನು ಕಾನೂನಾತ್ಮಕವಾಗಿ ಈಗಾಗಲೇ FIRಗಳಾಗಿರುವಂಥದ್ದು, ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲೆ ಮಾಡಿ ಎಲ್ಲವನ್ನು ಕಾನೂನು ಸಮ್ಮುಖದಲ್ಲಿ ಮಾಡ್ತಾ ಇರುವಂಥದ್ದು, ದಯಮಾಡಿ ನಾನು ಇಬ್ಬರಲ್ಲೂ ಸಹ ಮನವಿ ಮಾಡುವಂಥದ್ದು, ಜಗದೀಶ್ ಚೌಧರಿ ಆಗಿರಬಹುದು ಅಥವಾ ನನ್ನ ಸಹೋದರ ಮಿತ್ರರು ಆದಂತಹ ಪತ್ರಕರ್ತರಾಗಿರಬಹುದು, ಅವರು ಕಾನೂನು ಸಮರವನ್ನು ಸಾರಿದಂಥ ಸಂದರ್ಭದಲ್ಲಿ ಕಾನೂನು ಹೋರಾಟವನ್ನು ಮಾಡೋದ್ರ ಮುಖಾಂತರ ಅವರು ಯಾರು ಸರಿ ಯಾರು ತಪ್ಪು ಅನ್ನೋದನ್ನು ನ್ಯಾಯಾಲಯದಲ್ಲೇ ಅವರು ತೀರ್ಮಾನ ಮಾಡಿಕೊಳ್ಳಿ ಅಂತ ಒಂದು ಮನವಿಯನ್ನು ಮಾಡ್ತೀನಿ. ಯಾಕಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧದ ಪ್ರತಿಕ್ರಿಯೆಗಳು ಬಂದಂಥ ಸಂದರ್ಭದಲ್ಲಿ ಸಮಾಜದ ಒಂದು ಶಾಂತಿ ಕದಡುವಂಥ ಕೆಲಸ ಆಗುತ್ತೆ, ಸಾರ್ವಜನಿಕರನ್ನು ದಿಕ್ತಪ್ಪಿಸುವಂತಹ ಕೆಲಸಗಳು ಸಹ ಆಗುತ್ತೆ. ಹಾಗಾಗಿ ಮುಂದೆ ಈ ಒಂದು ವಿಚಾರವಾಗಿ ದಯವಿಟ್ಟು ಯಾರೂ ಸಹ ಜಗದೀಶ್ ಚೌಧರಿ ಆಗಿರಲಿ ಅಥವಾ ತಾವುಗಳಾಗಿರಲಿ ದಯವಿಟ್ಟು ಮುಂದುವರಿಸಬೇಡಿ. ನಿಮ್ಮ ಕಾನೂನು ಹೋರಾಟ ಸಾಗಲಿ, ನಿಮಗೆ ನ್ಯಾಯ ಸಿಗಲಿ ಅಂತ ನಾನು ಸಹ ಭಾವಿಸ್ತೀನಿ. ಜಗದೀಶ್ ಚೌಧರಿ ಅವರು ತಪ್ಪು ಮಾಡಿದರೆ ಜಗದೀಶ್ ಚೌಧರಿ ಅವ್ರಿಗೆ ಶಿಕ್ಷೆ ಆಗಲಿ, ಅಥವಾ ನನ್ನ ಸಹೋದರರು ಪತ್ರಕರ್ತರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ. ಹಾಗಾಗಿ ಯಾರೂ ಸಹ ಇದನ್ನು ಮುಂದುವರಿಸಬೇಡಿ ಅಂತ ಹೇಳ್ತಾ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.